ನಿಮ್ಗೊಂದು ಕತೆ ಹೇಳ್ತೀನಿ ಮೇಡಮ್ ಇಲ್ಲಿ. ತುಂಬ ಅದೇ 1600 ಇಸ್ವಿನಲ್ಲೇ ನಡೆಯುವಂಥದ್ದು. ಒಂದು ಮೇದರನಿಂಗ ಹಳ್ಳಿ ಅಂತ ಒಂದಿದೆ ಬೆಂಗಳೂರಲ್ಲಿ. ಆ ಮೇದರನಿಂಗ ಹಳ್ಳಿ ಜನ ಅಲ್ಲಿದ್ದವರು ಹಳ್ಳಿ ಜನ ಅವರೆಲ್ಲ, ಅವ್ರಿಗೆಲ್ಲ ಆಗಲೇ ತುಂಬ ತೀರಾ ಬಡತನದಲ್ಲಿ ಬೆಳೆದಿರ್ತಾ ಇರ್ತಾರೆ. ಆ ಹಳ್ಳಿ ಜನ ವರ್ಷಕ್ಕೊಮ್ಮೆ ದೇವ್ರು ಮಾಡ್ತಾರೆ. ಆ ದೇವ್ರು ಮಾಡ್ಲಿಕ್ಕೆ ಅವರು ಧರ್ಮಾಂಬುದಿ ಹತ್ರ ಬರ್ತಾರೆ. ಧರ್ಮಾಂಬುದಿ ಕೆರೆಗೆ ಬಂದು ದೇವ್ರು ಮಾಡೋದು. ಈ ಮೇದರನಿಂಗನ ಹಳ್ಳಿಯಿಂದ ಧರ್ಮಾಂಬುದಿ ಕೆರೆಗೆ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ಬೇಕು. ಅವರೆಲ್ಲ ಬುಲ್ಲಕ್ ಕಾಡ್ಸಿರ್ತಾರೆ, ನಡ್ಕೊಂಡು ಬರ್ತಾ ಇದ್ರು. ನಡ್ಕೊಂಡು ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಕಾಡು, ಅದು ಮಲ್ಲಾಪುರ ಅಂತ ಒಂದು ಕಾಡು. ಆ ಕಾಡಿನಲ್ಲಿ ರಾತ್ರಿ ಹೊತ್ತು ತಂಗಬೇಕಾಗುತ್ತೆ. ಅವ್ರು ಅಲ್ಲಿ ತಂಗ್ಬಿಟ್ಟು ಅಲ್ಲಿ ಇದ್ದುಬಿಟ್ಟು ನಂತರದಲ್ಲಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸಂಜೆ ಆಗ್ಬಿಟ್ಟಿರುತ್ತೆ. ಆ ಮೇದರನಿಂಗ ಹಳ್ಳಿಯವರು 1600 ಇಸ್ವಿನಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಅಲ್ಲಿ ಕಾಡಿನಲ್ಲಿ ಉಳ್ಕೊಳ್ತಾರೆ. ಆ ಕಾಡಲ್ಲಿ ಉಳ್ಕೊಂಡಾಗ ಅನ್ನ ಮಾಡಬೇಕಾಗುತ್ತೆ. ಅನ್ನ ಮಾಡೋಣ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತಾರೆ. ಆದರೆ ಅವ್ರ ಹತ್ರ ಬೆಂಕಿ ಪಟ್ಟಣ ಇರೋದಿಲ್ಲ. ಆಗ ಅವರಲ್ಲಿ ಇರ್ತಕ್ಕಂಥ ಒಂದು 3 ಕಲ್ಲು ಜೋಡಿಸ್ಬಿಟ್ಟು ಅದ್ರ ಮೇಲೆ ತಪ್ಪಲೆ ಇಟ್ಬಿಟ್ಟು ಮಲ್ಲೆ ಹತ್ತದಲ್ಲೆಲ್ಲ ನಮ್ಮ ಬೆಂಕಿ ಪಟ್ಟಣ ತೊಗೊಳೋಣ ಅಂತ ಹೋಗ್ತಾರೆ. ಹೋಗ್ಬಿಟ್ಟು ರಿಟರ್ನ್ ಬರೋ ವರ್ಷಕ್ಕೆ ಅಲ್ಲಿ ಅಕ್ಕಿ ಅನ್ನ ಆಗ್ಬಿಟ್ಟಿರುತ್ತೆ. ಹೆಂಗಿದು ಅನ್ನ ಆಯಿತು ಅಂತ ಯೋಚನೆ ಮಾಡಿದಾಗ ಕೆಳಗಡೆ ಕಲ್ಲನ್ನ ಮುಟ್ಟು ನೋಡಿದ್ರೆ ಕಲ್ಲು ಬಿಸಿಯಾಗಿರುತ್ತೆ. ಏನಿದು ಕಲ್ಲು ಬಿಸಿಯಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅನ್ನ ಆಗಿದೆಯಲ್ಲ ಅಂದ್ಬಿಟ್ಟು ಸರಿ ಅವತ್ತಿನ ದಿನ ಆ ಗ್ರಾಮದವರು ಮೇದರನಿಂಗನಹಳ್ಳಿ ಗ್ರಾಮದವರು ಈ ಕಲ್ಲು ನಮ್ಮ ಕುಲದೇವತೆ, ನಮ್ಮ ಕಾಡಿನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ, ಈ ಕಾಡು ಮಲ್ಲಿಕಾರ್ಜುನ ದೇವರಿಗೆ ಅಂದ್ಬಿಟ್ಟು ಅಲ್ಲಿ ಒಂದು ಚಿಕ್ಕದಾಗಿ ಗೋಪುರ ಕಟ್ತಾರೆ. ಆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಇನ್ಯಾವುದೂ ಅಲ್ಲ ಇವತ್ತಿನ ಕಾಡು ಮಲ್ಲೇಶ್ವರ. ಈ ಮೇದರನಿಂಗ ಹಳ್ಳಿ ಇನ್ಯಾವುದೂ ಅಲ್ಲ IISc ಕ್ಯಾಂಪಸ್. ಧರ್ಮಾಂಬುದಿ ಕೆರೆ ಇನ್ಯಾವುದೂ ಅಲ್ಲ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಆ ದೇವಸ್ಥಾನ ಇನ್ಯಾವುದೂ ಅಲ್ಲ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ. ಸೊ ಹಾಗಾಗಿ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ದಿನನಿತ್ಯ ನೀರಿನ ಅಭಿಷೇಕ ಮಾಡಬೇಕಾಗಿರುತ್ತೆ. ಅದು ಕಾಡು ಆಗಿರೋದ್ರಿಂದ ಅಲ್ಲೇ ಅವ್ರು ಸಾಕಿದಂತಹ ಒಂದು ವೃಷಭ ಇರುತ್ತೆ, ಅಂದ್ರೆ ಹಸು. ಆ ಹಸು ಕೈಯಲ್ಲಿ ಕಾಲಲ್ಲಿ ಹಿಂಗೆ ಕೆರೆಯುತ್ತಲ್ಲಿ ಆ ದೇವಸ್ಥಾನದ ಎದುರುಗಡೆ ಅಲ್ಲಿ ನೀರು ಹುಡ್ತಾಳೆ. ಆ ನಂದಿ ತೀರ್ಥ ಅಂತ, ನೀವು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ ನೋಡಿದಾಗ ನೀವು ನಂದಿ ತೀರ್ಥ ಅಂತ ಒಂದಿದೆ. ಆ ಬಸವನ ಬಾಯಿಂದ ಯಾವಾಗ ನೀರು ಬರ್ತಾ ಇರುತ್ತೆ. ಅದೇ ಮತ್ತೊಂದು ಉಗಮ ಸ್ಥಳ ವೃಷಭಾವತಿಗೆ. ಅದಕ್ಕೆ ಅದನ್ನು ವೃಷಭಾವತಿ ಅನ್ನೋದು. ವೃಷಭದಿಂದ ಕಾಲಿನ ತೆಗೆದಂತಹ ವೃಷಭಾವತಿ. ಅಲ್ಲೊಂದು ಸೆಲೆ ಹುಟ್ಟುತ್ತೆ, ಬಸವಗುಡಿ ಹತ್ರ ಒಂದು ಸೆಲೆ ಹುಟ್ಟುತ್ತೆ. ಎರಡೂ ಸೆಲೆಗಳು ಜಾಯಿನ್ ಹಾಕೊಂಡು ಗಾಳಿ ಹನುಮಂತರ ದೇವಸ್ಥಾನ, ಕೆಂಪೇಗೌಡರು ಕಟ್ಟದಂಥ ಗಾಳಿ ಹನುಮಂತರ ದೇವಸ್ಥಾನ ಹತ್ರ ಬಂದು ಸಂಗಮ ಆಗ್ತಾರೆ. ಆ ವೃಷಭಾವತಿ ಅಲ್ಲಿಂದ ಮುಂದಕ್ಕೆ ಕೆಂಗೇರಿ ಮೂಲಕ ಹೊರ್ಕೊಂಡೋಗಿ ಕನಕಪುರ ರಾಮನಗರದಿಂದ ಅಲ್ಲಿರುವಂಥ ಎಲ್ಲ ಹಳ್ಳಿ ಜನಗಳಿಗೂ ನೀರು ಕೊಟ್ಕೊಂಡು ಬೆಳೆ ಬೆಳೆಯೋದಕ್ಕೆ ಸಾಕ್ತಾಳೆ ಕಾವೇರಿಗೆ. ಅರ್ಕಾವತಿ ಜೊತೆ ಸೇರ್ಕೊಂಡು ಕಾವೇರಿಗೆ ಸಾಕ್ತಾಳೆ ಸರ್. ಇದು ನಮ್ಮ ವೃಷಭಾವತಿಯ ವಿಜೃಂಭಣೆಯ ಇತಿಹಾಸ.